ನಾವೆಲ್ಲರೂ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ವರ್ಷಕ್ಕೆ ಒಂದ್ ಬಾರಿ ಎರಡು ಬಾರಿ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ. ಟ್ರಾವೆಲ್ ಮಾಡೋ ಕಡೆ ಎಲ್ಲ ಮನೆ ಊಟ ತಗೊಂಡು ಹೋಗಕ್ ಚಾನ್ಸೇ ಇಲ್ಲ. ಹೋಗೋ ಜಾಗದಲ್ಲಿ ಒಂದ್ ಒಳ್ಳೆ ಮನೆ ಊಟ ಸಿಕ್ಕಿದ್ರೆ ಯಾವ ತರ ಇರುತ್ತೋ ಅದೇ ತರ ಫೀಲ್ ನನಗೂ ಇಲ್ಲ ಆಯ್ತು. ನನಗೆ ರೀಸೆಂಟ್ ಆಗಿ ಶೃಂಗೇರಿಗೆ ಹೋಗಿದ್ದಾಗ ಶೃಂಗೇರಿ ದೇವಸ್ಥಾನ ಪಕ್ಕದಲ್ಲೇ ಕಳೆದ 10 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡ್ ಬರ್ತಾರಂತ ಮಲ್ನಾಡ್ ಬಟರ್ ಮೆಸ್ ಅನ್ನೋ ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ದೆ. ಈ ಹೋಟೆಲ್ ನಿಮ್ಗೆ ನೋಡಕ್ಕೆ ನಾರ್ಮಲ್ ಆಗಿ ಆಚೆ ಇರಲ್ಲ, ಸಂಧಿ ಒಳಗಡೆ ಹೋಗ್ಬೇಕು. ಒಳಗಡೆ ಹೋದ್ರೆ ಮನೆ ಊಟನ ನೀಟಾಗಿ ಕ್ಲೀನ್ ಆಗಿ ಟೇಬಲ್ ಸೆಟಪ್ ಜೊತೆಗೆ ಬಾಳೆ ಎಲೆಯಲ್ಲಿ 80 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ಕೊಂಡ್ ಬರ್ತಾ ಇದಾರೆ. ಇದರಲ್ಲಿ ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಹಪ್ಪಳ, ಅನ್ಲಿಮಿಟೆಡ್ ಆಗಿ ರೈಸ್, ಚಪಾತಿ ಬೇಕಾದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕು. ರೈಸ್ ಮಾತ್ರ ಅನ್ಲಿಮಿಟೆಡ್ ಆಗಿ ಎಷ್ಟು ಬಾರಿ ಕೇಳಿದ್ರು ಅಷ್ಟು ಬಾರಿ ಸರ್ವ್ ಮಾಡ್ತಾರೆ. ಇನ್ನು ಟೇಸ್ಟ್ ಬಗ್ಗೆ ಹೇಳಿದ್ರೆ ಒಂದೊಳ್ಳೆ ಸಾತ್ವಿಕವಾಗಿರುವಂತ ಆಹಾರ ಅಂತ ಹೇಳ್ಬೋದು. ರೈಸ್ ಜೊತೆಗೆ ಸಾಂಬಾರ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಮನೇಲಿ ತಿಂದ್ರೆ ಯಾವ ತರ ಇರುತ್ತೋ ಸೇಮ್ ಅದೇ ತರನೇ ಇತ್ತು. ಸಾಂಬಾರ್ಗೆನೆ ತೃಪ್ತಿ ಆಗ್ಬಿಡೆ. ರೈಸ್ ಜೊತೆಗೆ ರಸಮು ಮತ್ತೆ ಮೊಸರು ಕೊಡ್ತಾರೆ, ಅದು ಕೂಡ ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಓವರ್ ಹೇಳಿದ್ರೆ ಗೊತ್ತಿಲ್ದಿರೋ ಜಾಗದಲ್ಲಿ ಒಂದೊಳ್ಳೆ ಊಟ ಸಿಕ್ಕಿದ್ರೆ ಯಾವ ತರ ಫೀಲ್ ಸಿಗುತ್ತೋ ಆ ತರ ಫೀಲ್ ನ ಪಕ್ಕಾ ಪಡ್ಕೋತೀರಾ. ನೆಕ್ಸ್ಟ್ ಟೈಮ್ ನೀವೇನಾದ್ರು ಶೃಂಗೇರಿ ಕಡೆ ಹೋದ್ರೆ ಇಲ್ಲೊಂದು ಜಾಗಕ್ಕೆ ವಿಸಿಟ್ ಆಗಿ ಇದೇ ತರ ಕನ್ಸ್ಕೊಂಡು ಫುಡ್ ಪೇಜ್ ನಾವು ಫಾಲೋ ಮಾಡಿ.